ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಮೃತಪತಿ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನೋಡಿ ನಾನು ಕೂಡಲ ಸಂಗಮಕ್ಕೆ ಬಂದಿದ್ದೀನಿ. ಹಂಗೆ ಹೊರಗಿನಿಂದ ಒಂದು ಸ್ವಲ್ಪ ವ್ಯೂ ತೋರಿಸ್ತೀನಿ. ಈ ಥರ ಇದೆ ನೋಡಿ. ಆ್ಯಂಡ್ ಅಲ್ಲಿ ಒಳಗಡೆ ಹೋಗಿ ಲಿಂಗೈಕ್ಯ ಆದ ಜಾಗನೂ ನೋಡ್ಕೊಂಬಂದಿದ್ದೀನಿ. ತುಂಬಾ ಅದ್ಭುತವಾಗಿದೆ. ಬೆಳಗ್ಗೆ ಒಂದು 6 ಗಂಟೆಗೆ ಬಂದಿದ್ದೀನಿ. ಇಲ್ಲೊಂದು ನನ್ನೊಂದು ಬರ್ತ್ಡೇ ಫಂಕ್ಷನಿಗೆ ಒಂದು ಪೇಂಟಿಂಗ್ ಮಾಡೋದು ಆರ್ಡ್ರ್ ಇತ್ತು. ಮತ್ತು ರಾತ್ರಿ ಬಸ್ ಯಾವುದೂ ಸಿಗಲಿಲ್ಲ. ಅದಕ್ಕೆ ಅಲ್ಲೇ ಮಲ್ಕೊಂಡು ಈಗ ಬೆಳಗ್ಗೆ ಎದ್ದು ಊರಿಗೆ ಹೋಗೋದಿತ್ತು. ಊರಿಗೆ ಯಾಕೆ ಹೋಗೋದು, ಮತ್ತು ಸ್ವಲ್ಪ ಇಲ್ಲೇ ಎಷ್ಟು ದೂರ ಬಂದೀವಿ, ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ದೂರ ಅದು ಊರು. ಮತ್ತು ಯಾಕೆ ಹೋಗೋದು ಊರಿಗೆ, ಇಲ್ಲೇ ಬಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂಥೇಳಿ. ಈಗ ಹೆಂಗಿದ್ರು ಊರಿಗೆ ಹೋಗೋವರೆಗೂ ಲೇಟ್ ಆಗುತ್ತೆ. ಅದ್ರ ಬಳಿ ಇಲ್ಲೇ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಟಿಫಿನ್ ಮಾಡಿಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇದೆಲ್ಲ ವ್ಯೂ ನೋಡ್ಬೋದು ನೀವು. ಆ್ಯಂಡ್ ನಿಮಗೆಲ್ಲರಿಗೂ ಈ ಲಾಗ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಆಗಿ. ಹೇಗೆ ಅನ್ನಿಸ್ತಾ ಈ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ನನಗೆ. ಆ್ಯಂಡ್ ಇಲ್ಲಿ ಪ್ರಸಾದ ಅಂತೇಳಿ ಹೋದೆ, ಅಲ್ಲಿ ಬರೀ ಈವತ್ತಿ ಕಲ್ಸಗರಿ ಕೊಡ್ತಾಯಿದ್ರು. ಆ್ಯಂಡ್ ನಾವು ಇವತ್ತೆಲ್ಲ ಹಚ್ಚಲ್ಲ, ಅದಕ್ಕೋಸ್ಕರ ಯಾವುದು ತೊಗೊಂಡಿಲ್ಲ. ಅಂದರೆ ಮನೆಯಲ್ಲಿ ಹಚ್ಚಲ್ಲ, ಸುಮ್ಮನೆ ಮತ್ತೆ ತೊಗೊಂಡೋಗಿ ವೇಸ್ಟ್ ಆಗಿಬಿಡುತ್ತೆ. ಏನಾದರೂ ಸ್ವೀಟ್, ಲಾಡು, ಲಡ್ಡು ಗಿಡ್ಡು ಏನಾದರೂ ಇದ್ದರೆ ತೊಗೊತಿದ್ದೆ. ಇಲ್ಲೇ ಖಾಲಿ ಆಗ್ಬಿಡುತ್ತೆ ತೊಗೊಂಡ್ರೆ. ಇಲ್ಲೆಲ್ಲ ಮಂಟಪ ತುಂಬಾ ಅದ್ಭುತವಾಗಿದೆ. ಬೆಳಗ್ಗೆ ಬಂದರೆ ಯಾವುದು ಏನಿರಲ್ಲ, ಪೀಸ್ ಆಗಿದೆ. ನಾನಂತೂ ಸ್ವಲ್ಪ ನದಿ ಹತ್ರ ಕುಂತ್ಕೊಂಡು ವ್ಯೂ ಎಲ್ಲ ಎಂಜಾಯ್ ಮಾಡಿದೆ. ನಾನು ಎಷ್ಟೋ ವರ್ಷದಿಂದ ಬಂದಿದ್ದೆ. ಇಲ್ಲಿ ನಮ್ಮ ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಫೋಟೋ ತೊಗೊಂಡಿದ್ವಿ. ಅದು ಇದೊಂದ್ಸಲ ಮೆಮೊರಿ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನಪಾಯಿತು. ಒಂಥರ ಮಜಾ ಇದೆ. ಅವಾಗ ನಾನು ಚಿಕ್ಕನಿದ್ದೆ, ಸರು ಅವೆಲ್ಲ ಕರ್ಕೊಂಬಂದಿದ್ರು. ಅವಾಗ ಬಿಟ್ಟು ಮತ್ತು ಇವಾಗೇ ಬಂದಿದ್ದು ಅನಿಸುತ್ತೆ ನಾನು. ನದಿ ಹತ್ರ ತುಂಬಾ ಅದ್ಭುತ ವ್ಯೂ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ ಈಗ. ಬಸವಣ್ಣವರು ಲಿಂಗೈಕ್ಯ ಆಗಿದಲ್ಲ, ಆ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನದಿಗಳು 3 ಒಟ್ಟಿಗೆ ಸೇರ್ತವೆ. ತ್ರಿವೇಣಿ ಸಂಗಮ ಇದು. ಈ ಸೈಡ್ ಬಂದರೆ ನಿಮಗೆ ಕೃಷ್ಣ ನದಿ ಅನಿಸುತ್ತೆ. ಕೃಷ್ಣ ನದಿ ಈ ಕಡೆ ಎಲ್ಲ. ಮತ್ತು ಈ ಕಡೆ ನೋಡಿ ಎಂಥ ಸ್ಪೆಷಲ್ ನೋಡಿ, 3 ನದಿಗಳು ಒಟ್ಟಿಗೆ ಸೇರ್ತಾ ಇದ್ದಾವೆ ಈ ಜಾಗದಲ್ಲಿ. ಈ ಕಡೆ ಕೃಷ್ಣ ನದಿ, ಈ ಕಡೆ ಎಲ್ಲ ಮಲಪ್ರಭಾ, ಘಟಪ್ರಭಾ 3. ನದಿನೂ ಕೂಡ ಇದೆ, ನದಿನೂ ತೋರಿಸ್ತೀನಿ ನಿಮಗೆ. ಇಲ್ಲಿ ಮುಂದ್ಗಡೆ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ಬೋಟಿಂಗ್ ನೀವು ಮಾಡ್ತೀರಂದ್ರೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದು 10 ನಿಮಿಷ 15 ನಿಮಿಷ ರೈಡ್ ಇರುತ್ತೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಬೆಳಗ್ಗೆ 6 ಗಂಟೆಗೆ ಸ್ವಲ್ಪ ಜಲ್ದಿ ಬಂದಿದ್ವಲ್ಲ, ಅದಕ್ಕೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆಗಿದ್ರೆ ಹೋಗ್ಬೇಕಂತ ಪ್ಲ್ಯಾನ್ ಇದೆ. ಈ ರಾಘವೇಂದ್ರ ಮಠನೂ ಇದೆ ನೋಡಿ ಇಲ್ಲಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸುಮ್ಮನೆ ಶಾರ್ಟಾಗಿ ಸುಮ್ಮನೆ ಸ್ಟಾರ್ಟ್ ಮಾಡೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಏನೋ ಒಂಥರ ಮೆಮೊರೀಸ್ ನೆನಪಾಯಿತು, ಅದಕ್ಕೋಸ್ಕರ ಮಾಡಿದೆ. ಒಂದು ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಮತ್ತೆ ಸಿಗುವ. ಧನ್ಯವಾದಗಳು. ಮತ್ತೆ ಇನ್ನೊಂದು ಟೈಮ್ ಯಾವಾಗ ಬರ್ತೀನೋ ನನಗೆ ಗೊತ್ತಿಲ್ಲ. ಬಂದಾಗ ಮತ್ತೆ ಲಾಗ್ ಮಾಡೋಣತೆ. ಮತ್ತು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು.